ಈಗ ಕರ್ನಾಟಕ ನಾನು ರೆವಿನ್ಯೂ ಮಿನಿಸ್ಟರ್ ಆದಾಗ ಗ್ರಾಮೋತ್ಸವಗಳನ್ನು ಮಾಡಿದೆ. ಇಡೀ ಕರ್ನಾಟಕ ಮಾಡಿದ್ದೀನಿ ನಾನು. ಉತ್ತರ ಕರ್ನಾಟಕದಲ್ಲೂ ಹೆಚ್ಚು ಗ್ರಾಮೋತ್ಸವಗಳನ್ನು ಮಾಡಿದ್ದೀನಿ. ಸೊ ಈಗ ಇಡೀ ಕರ್ನಾಟಕ ನನ್ನ ಕಾರ್ಯಕ್ಷೇತ್ರ. ಅವಾಗ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ, ಬೆಂಗಳೂರಿಗೆ ಗಮನ ಕೊಡ್ತಾ ಇದ್ದೆ. ಈಗ ಇಡೀ ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರೆ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದು. ನಾನು ರೆವಿನ್ಯೂ ಮಿನಿಸ್ಟರ್ ಆದಾಗ, ಹೋಮ್ ಮಿನಿಸ್ಟರ್ ಆದಾಗ ಇಡೀ ಕರ್ನಾಟಕ ಪ್ರವಾಸ ಮಾಡಿದ್ದೀನಿ. ಕರ್ನಾಟಕದ ಜನರ ಪ್ರೀತಿ ವಿಶ್ವಾಸ ಗಳಿಸೋವಂಥದ್ದು. ಏನೇ ಮಾಡಿದ್ರು ನಿಮಗೆ ಒಂದು ಹುಟ್ಟಿದ ಒಂದು ಊರಿಗೆ ಒಂದು ಜ್ಞಾಪಕ ಇದ್ದೇ ಇರ್ತದಲ್ಲ. ಹಾಗೆ ಬೆಂಗಳೂರು ಇರೋದ್ರಿಂದ ಬೆಂಗಳೂರಿನ ಅಶೋಕ ಅಂತೇಳಿ ನಾನು ಬ್ರ್ಯಾಂಡ್ ಮಾಡಿದ್ದಾರೆ ಅಷ್ಟೇ. ಅದು ಸುಳ್ಳದು. ಕರ್ನಾಟಕದ ಮಗನಾಗಿ ಇವಾಗ ಬೆಳೀತಾ ಇದ್ದೀನಿ ಅಷ್ಟೇ. ಬರೀ ಬೆಂಗಳೂರಿಗೂ ಸೀಮಿತ ಅಲ್ಲ, ಬೆಂಗಳೂರು ಜೊತೆಗೆ ಕರ್ನಾಟಕದ ಮಗ, ಮನೆ ಮಗ ಅಂತ, ನ್ಯಾಚುರಲ್ ದೇಸಿ ಹುಡುಗ ಅಂತ ಹೇಳ್ಕೊಂಡ್ವಿ. ಸೊ ವಿಜಯೇಂದ್ರ ಸರ್ ಇವಾಗ ನಮ್ಮ ಅಧ್ಯಕ್ಷರಾಗಿದ್ದಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನಿಮ್ಮ ಕಣ್ಮುಂದೆ ಬೆಳೆದಂತಹ ಒಂದು ಹುಡುಗ ಅಂತಾನು ಹೇಳ್ಬೋದು. ಸೊ ಅವ್ರಿಗೆ ಆ ಪೋಸ್ಟ್ ಪಕ್ಷದಿಂದ ಕೊಟ್ಟಿದ್ದ ಅಥವಾ ಅದನ್ನ ನಿಮ್ಗೆ ಹೇಗೆ ಅದನ್ನ, ಯಾಕಂದ್ರೆ ನಿಮ್ಮ ಜೊತೆ ಆಟ ಆಡ್ಕೊಂಡು ನಿಮ್ಮ ಒಂದು ಸಹಪಾಠಿ ಆಗಿದ್ದವರು ಈಗ ಒಂದು ಆ ಮಟ್ಟಕ್ಕೆ ಬೆಳೆದಾಗ ನೋಡಿ, ಏನೇ ಮಾಡಬೇಕಾದ್ರೂ ಪಾರ್ಟಿ ನಮ್ಮದೊಂದು ರಾಷ್ಟ್ರೀಯ ಪಾರ್ಟಿ. ರಾಷ್ಟ್ರೀಯ ಪಾರ್ಟಿಯಲ್ಲಿ ಎಲ್ಲರನ್ನ ಅಳತು ತೂಗಿ ಅವರು ಯೋಚನೆ ಮಾಡಿ ಕೊಡ್ತಾರೆ ಅವರು. ಸೊ ಅವ್ರು ಏನು ಕೊಡ್ತಾರೋ ಅದನ್ನು ನಾವೆಲ್ಲರೂ ಒಪ್ಕೊಬೇಕಾಗಿದ್ದು ನಮ್ಮ ಕರ್ತವ್ಯ. ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೂಡ ಪಾರ್ಟಿ ಏನು ನಮ್ಮ ಹೈಕಮಾಂಡ್ ಏನು ನಿರ್ದೇಶನಗಳು ಕೊಡುತ್ತೆ ಅದನ್ನು ಮಾಡಲೇಬೇಕು ಪಾರ್ಟಿಯ ವರ್ಕರ್ ಆಗಿ. ಅದು ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಅದು ತಾಯಿ ಕೊಟ್ಟಂಥ ಮಾತು ಅಂತ ನಾವು ಕೆಲಸ ಮಾಡ್ತೀವಿ. ಸೊ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಬರೀ ಧರಣಿ ಮಾಡಿಕೊಂಡೇ ನಾವು ಕಾಲ ಕಳಿತೀವಿ ಅಂತ ತುಂಬ ಜನದ ಮಾತಿದೆ. ಅದ್ರ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್ ಸರ್? ನೋಡಿ, ವಿರೋಧ ಪಕ್ಷ ಅಂತ ಹೇಳಿದ್ರೆ ಧರಣಿನೂ ಮಾಡಬೇಕಾಗ್ತೈತೆ, ಬೆಲ್ಗೂ ಹೋಗ್ಬೇಕಾಗ್ತೈತೆ, ಟೀಕೆ ಮಾಡಬೇಕಾಗ್ತೈತೆ. ಅದಕ್ಕೋಸ್ಕರ ವಿರೋಧ ಪಕ್ಷ ಅಂತ ಇರೋದು. ನೀವು ಹೊಗಳಕ್ಕೆ ವಿರೋಧ ಪಕ್ಷ ಅಲ್ಲ. ನಾವು ಸುಮ್ಮನೆ ಕೂತ್ಕೊಂತೀರಿ ಅಂತ ಕೆಲವರು ಹೇಳ್ತಾರೆ, ಧರಣಿನೇ ಮಾಡಬಾರ್ದು ಅಂತೇಳಿ. ಹಾಗಾದ್ರೆ ಯಾಕೆ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಪಾರ್ಲಿಮೆಂಟಲ್ಲಿ ಎಷ್ಟು ಧರಣಿ ಆಗಿದೆ, ಅಸೆಂಬ್ಲಿಯಲ್ಲಿ ಎಷ್ಟು ಧರಣಿ, ಒಡೆದಾಟ ಎಷ್ಟಾಗಿದೆ? ಅವೆಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ಅಂತಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಅಂತ ತಪ್ಪು ಮಾಡಿದಾಗ ಅವ್ರಿಗೆ ಚುರುಕು ಮುಟ್ಟಿಸ್ಬೇಕು. ಈಗ ಒಳ್ಳೆಯವನಿಗೆ ಮಾತಿನಿಂದ ಚಾಟಿ ಕೊಡಬೇಕು, ಒಳ್ಳೆಯವರಿಗೆ ಮಾತಿನ ಪೆಟ್ಟು, ಕೆಟ್ಟವ್ರಿಗೆ ದೊಣ್ಣೆ ಪೆಟ್ಟು. ಸರ್ಕಾರ ನಾವು ಹೇಳಿದ್ದನ್ನ ಒಳ್ಳೆ ತಂದ ಕೇಳಿದ್ರೆ ನಾವು ಮಾತಿನ ಪೆಟ್ಟೆ ಕೊಡಕ್ಕೆ ರೆಡಿ ಇದ್ದೀರಿ. ಕೇಳಲಿಲ್ಲ ಅಂದಾಗ ದೊಣ್ಣೆ ಪೆಟ್ಟು ಕೊಡಲೇಬೇಕು. ದೊಣ್ಣೆ ಪೆಟ್ಟು ಅಂತ ಹೇಳಿದ್ರೆ ಧರಣಿ ಮಾಡಲೇಬೇಕು, ಹೋರಾಟ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಜನ ನಮ್ಮನ್ನ ಮೆಚ್ಚಲ್ಲ. ಜನ ನಮ್ಮ ಮಾಡಿದ್ರು, ವಾಕೌಟ್ ಮಾಡಿದ್ರು, ಬಂದ್ಬಿಟ್ರು, ಹಂಗಾಗಲ್ಲ. ಬಿಸಿ ಮುಟ್ಟಿಸ್ಬೇಕು. ಅವ್ರಿಗೂ ಸರ್ಕಾರಕ್ಕೂ ಒಂದು ಸ್ವಲ್ಪ ಚುರುಕು ಮುಟ್ಟಬೇಕಲ್ಲ. ಅದಕ್ಕೋಸ್ಕರ ಹೋರಾಟನೇ ಭಾಳ ಇಂಪಾರ್ಟೆಂಟ್. ಅದೇ ವಿರೋಧ ಪಕ್ಷಕ್ಕಿರುವಂಥ ಬ್ರಹ್ಮಾಸ್ತ್ರ ಧರಣಿ ಹೋರಾಟನೇ. ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೋಸ್ಕರ ಕೊಟ್ಟಿದಾರಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಹೋರಾಟ ಮಾಡಿ ಹಂಗಾರೆ ಯಾಕೆ ಬರೆದ್ರು? ಸಂವಿಧಾನದಲ್ಲಿ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಹೋರಾಟ ಮಾಡುವಂಥ ಅವಕಾಶ ಯಾಕೆ ಕೊಟ್ರು? ವಿರೋಧ ಪಕ್ಷ ಅಂತ ಯಾಕೆ ಕೊಟ್ರು? ಗೆದ್ದವ್ರನ್ನ ಮಾಡಿಬಿಟ್ಟು ಸೋತವ್ರಿಗೆಲ್ಲ ಏನು ಕೊಡಲೇಬಾರ್ದಾಯ್ತು. ವಿರೋಧ ಪಕ್ಷ ಅಂತ ಯಾಕೆ ಕೊಟ್ಟರು? ಯಾಕೆಂದ್ರೆ ಹೋರಾಟ ಮಾಡಿ ಅಂತಾನೆ ಕೊಟ್ಟಿರೋದು. ಅಸ್ತ್ರನೇ ಕೊಟ್ಟಿದ್ದಾರೆ. ನೀವು ಅಸ್ತ್ರನ ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೆಲವರೆಲ್ಲ ಹೇಳ್ತಾರೆ ಅಸ್ತ್ರ ಏನು ಅರ್ಥ? ಉಪಯೋಗನೇ ಇರೋದ? ಅಸ್ತ್ರ ಇಟ್ಕೊಂಡು ಯುದ್ಧ ಮಾಡೋಕ್ಕೆ ಇಲ್ಲದೆ ಹೋದ್ರೆ ಏನು ಉಪಯೋಗ ಇರ್ತದೆ? ಇರೋ ಅಸ್ತ್ರಗಳೆಲ್ಲ ನಾವು ಆಡಳಿತ ಪಕ್ಷದ ಮೇಲೆ ಬಿಡಬೇಕು. ಯಾವಾಗ ವಾಯುವಾಸ್ತ್ರ ಬಿಡಬೇಕಾಗ್ತದೆ, ಯಾವಾಗ ನಾಗಾಸ್ತ್ರ ಬಿಡಬೇಕಾಗ್ತದೆ, ಕೊನೆಗೆ ಏನೂ ಆಗಿಲ್ಲ ಅಂದ್ರೆ ಬ್ರಹ್ಮಾಸ್ತ್ರ ಬಿಡಬೇಕಾಗ್ತದೆ. ಬಿಡ್ತೀರಿ, ಮಾಡ್ತೀರಿ. ಅದನ್ನು ಮಾಡುವಂಥದ್ದೇ ವಿರೋಧ ಪಕ್ಷ. ಅದನ್ನು ನಾವು ಮಾಡ್ತೀವಿ. ಖಂಡಿತ. ಈ ಕಾರ್ಯಕ್ರಮದ ಒಂದು ಕೊನೆ ಹಂತಕ್ಕೆ ಬರ್ತಾ ಇದೀವಿ. ಸೊ ಒಂದು ಕಾಮನ್ ಮ್ಯಾನ್ ಆಗಿ ಎಲ್ಲರಿಗೂ ಇದೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಚಾರ್ಜಸ್ ಎಲ್ಲ ಕಟ್ತೀವಿ, ಎಲ್ಲಾನು ಮಾಡ್ಕೊಂಡು ಹೋಗ್ತಿರ್ತೀವಿ. ಇನ್ನು ಹಳ್ಳಿಗಳ ಕಡೆ ಹೋದ್ರೆ ನಮಗೆ ತೊಂದರೆ ಇದ್ದೇ ಇದೆ, ರೋಡ್ ಸಮಸ್ಯೆ ಇದೆ. ಅದರ ಆ ಒಂದು ಬೇಸಿಕ್ಕೆ ನಮ್ಗಿನ್ನ ಅಲ್ಲಿ ನೀರಿನ ಸಮಸ್ಯೆ, ಈಗಲೂ ಜಗಳ ಆಡ್ತಿರ್ತಾರೆ. ಸೊ ಅದ್ರ ಬಗ್ಗೆ ಯಾಕೆ ಸರ್ ಅದು ಹಂಗೆ ಉಳ್ಕೊಳ್ಳೋಕ್ಕೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಒಂದು ರಾಜಕಾರಣಿ ಬರಲಿ, ಯಾರೇ MLA ಬರಲಿ, ಅದು ಇವತ್ತು ಹಾಕ್ತಾರೆ ಡಾಂಬರು, ನಾಳೆ ಅದನ್ನ ಕಿತ್ಕೊಂಡು ಹೋಗ್ತಾರೆ. ಈ ಒಂದು ಮಾತುಗಳು ಜನಕ್ಕೆ ಬಂದಿದೆ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ನೋಡಿ, ಒಬ್ಬ ಕಾಮನ್ ಮ್ಯಾನ್ ಆಗಿ ನಮ್ಮನೆ ಮುಂದೆ ರಸ್ತೆ ಮಾಡ್ತಾ ಇದ್ದಾರೆ. ನಾವು ದಿನ ಎಲ್ಲ ಕೆಲಸ ಮಾಡ್ತೀರಿ, ದಿನ ಎಲ್ಲ ಸಿನಿಮಾಗೆ ಹೋಗ್ತೀರಿ, ದಿನ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀರಿ, ಆಫೀಸ್ಗೆ ಹೋಗ್ತೀರಿ. ಅಲ್ಲ, ನಮ್ಮನೆ ಮುಂದೆ ರಸ್ತೆ ಹಾಕೋವಾಗ ನಾವು ನಿಂತ್ಕೊಬೇಕು. ಅದು ನಮ್ಮ ಜವಾಬ್ದಾರಿ. ಒಂದು ದಿನ
ಹಾಗೆ ಪ್ರತಿಯೊಬ್ಬರೂ ನಿಂತ್ಕೊಳಕ್ಕೆ ಶುರುವಾದರೆ ಬದಲಾವಣೆ ಬರುತ್ತೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂದರೆ ನಡೆದು ಹೋಗ್ತೈತೆ. ಒಬ್ಬ ಸಾಮಾನ್ಯ ನಾನು ಮಂತ್ರಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಎಲ್ಲಿವರೆಗೂ ಪ್ರತಿಭಟನೆ ಮಾಡುವಂಥ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಯಾವ ಸಂದರ್ಭದಲ್ಲಿ ನೀನು ಪ್ರತಿಭಟನೆ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡಲೇಬೇಕು. ನೀನು ಮಾಡಲಿಲ್ಲ ಅಂದರೆ ನೀನು ಮನುಷ್ಯನಾಗಿ ಉಪಯೋಗ ಇಲ್ಲ ಅಂತ ಹೇಳ್ತದೆ. ನಾವು ಅದನ್ನು ಬೆಳೆಸ್ಕೊಬೇಕು. ಯಾವ್ಯಾವ ಮುಂಬರ್ದ ದೇಶಗಳಿದೆ ಇವತ್ತು, ಅವೆಲ್ಲನೂ ಕೂಡ ಈ ಒಂದು ಪ್ರತಿಭಟನೆ ಮಾಡುವಂಥ ಒಂದು ವ್ಯವಸ್ಥೆಯಿಂದ ಆಚೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಅಲ್ಲಿ ಅದು ಕೆಚ್ಚಿದೆ ಹೋರಾಟ ಮಾಡುವಂಥದ್ದು. ಅವಾಗ ಜನ ಇವಾಗ MLA ಇರ್ಬೋದು, MP ಇರ್ಬೋದು, ಮಂತ್ರಿ ಇರ್ಬೋದು, ಭಯ ಬೀಳೋದು ಅವಾಗೆ. ಅವನು ಟಾರ್ ಹಾಕ್ಕೊಂಡು ಹೋದ, ಮಾರದಿನ ಕಿತ್ತೋಯ್ತೋದು, ನಾವು ಕೇಳೋರಿಲ್ಲ ಅಂದರೆ ಅವನು ಹಂಗೆ ಹಾಕ್ಕೊಂಡು ಹೋಗ್ತಾನೆ. ಅವನು ಯಾರ ಪ್ರತಿಭಟನೆ ಅಂತ ಬಾಯಿ ಮುಚ್ಕೊಂಡು ಸರಿಯಾಗಿ ಆಗ್ತಾನೆ. ಪ್ರಶ್ನಿಸುವಂತಹ ಹಕ್ಕು ನಮಗೂ ಕೂಡ ಮಾಡಬೇಕು. ಅದು ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ ಜನಗಳಿಗೆ. ನಾನಿರ್ಬೋದು, ನಾಳೆ ಅಧಿಕಾರಕ್ಕೆ ನಾಳೆ ಇನ್ನೊಬ್ಬರು ಬರ್ಬೋದು, ಯಾರೇ ಬರಲಿ, ಅಧಿಕಾರ ಏನು ಶಾಶ್ವತ ಆಗಿ ಇರಲ್ಲ, ಯಾರ ಹತ್ರನೂ ಇರಲ್ಲ. ಆದರೆ ನಮ್ಮನೆ ಮುಂದೆ ನಡೆಯುವಂಥ ಕೆಲಸ, ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ಕೆಲಸ, ನಮ್ಮ ಬಡಾವಣೆಯ ಕೆಲಸ ನಮ್ಮದು ಅಂತ ತಿಳ್ಕೊಬೇಕು ನಾವು. ಆವಾಗ ಈ ಎಚ್ಚರಿಕೆ ಹೋದರೆ ಎಲ್ಲರೂ ಭಯ ಬೀಳ್ತಾರೆ, ಎಲ್ಲರೂ ಭಯ ಬೀಳ್ತಾರೆ. ಆ ಭಯ ಬೀಳಬೇಕಾದ್ರೆ ನಮ್ಮ ಒಂದು ಹೋರಾಟ ಇರಲೇಬೇಕು, ಪ್ರತಿಯೊಂದು ವಿಚಾರದಲ್ಲೂ ಇರಲೇಬೇಕು. ಅದನ್ನು ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನೈಸ್ ಸರ್. ಸೊ ಥ್ಯಾಂಕ್ ಯು. ಆ್ಯಂಡ್ ಕೊನೆಯ ಒಂದು ರಿಕ್ವೆಸ್ಟ್ ಅಂದರೆ ಸರ್, ಯಾವ್ದಾದ್ರು ನಿಮ್ಮ ಲೈಫಲ್ಲಿ ಥ್ಯಾಂಕ್ಸ್ ಆ್ಯಂಡ್ ಸಾರಿ ಹೇಳಬೇಕು ಅಂದರೆ ಈ ಒಂದು ವೇದಿಕೆಯಿಂದ ಯಾರಿಗೆ ಹೇಳ್ತೀರಾ ಸರ್? ಥ್ಯಾಂಕ್ಸ್ ಹೇಳುವಂಥದ್ದು ನಾನು ನಮ್ಮ ಜನ ಇವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಿ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಬೆಳೆದು ಬಂದ ಹೋರಾಟ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನನಗೆ ಸಾಥ್ ನೀಡಿದ್ದಾರೆ. ನಾನು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಿದ್ದಾರೆ, ಸರಿ ಮಾಡಿದಾಗ ಇದು ಸರಿ ಅಂತ ಹೇಳಿದ್ದಾರೆ. ಇಡೀ ರಾಜ್ಯದ ಜನತೆ ನನ್ನ ಮೇಲೆ ಇಟ್ಟಂಥ ಭರವಸೆ ಮತ್ತು ನನಗೆ ಸಹಕಾರ ಕೊಟ್ಟಂಥದ್ದಕ್ಕೆ ಅವರೆಲ್ಲರಿಗೂ ನಾನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ, ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ಸಾರಿ ಅಂತ ಹೇಳಿದ್ರೆ, ನಾನು ನನ್ನ ಈ ಪೊಲಿಟಿಕಲ್ ಲೈಫಲ್ಲಿ ನಾನು ಕೆಲವರಿಗೆ ಸಮಯ ಕೊಡೋಕ್ಕಾಗಿಲ್ಲ. ನಾನು ಸಮಯ ಕೊಡೋಕ್ಕಾಗಲಿಲ್ಲ. ಅದು ನನ್ನ ಸ್ನೇಹಿತರಿಗಿರ್ಬೋದು ಅಥವಾ ನನ್ನ ಮನೆಯವರಿಗಿರ್ಬೋದು, ಸಮಯ ಕೊಡೋಕ್ಕಾಗಲಿಲ್ಲ ನಾನು. ಮತ್ತು ನನ್ನ ಪ್ರೀತಿಸ್ತಕ್ಕಂಥವರು, ನನ್ನ ವಿಶ್ವಾಸದಿಂದ ಕಾಣತಕ್ಕಂಥವರು, ನಾನು ಸಮಯ ಕೊಡೋಕ್ಕಾಗಿಲ್ಲ. ಸೊ ಅವ್ರಿಗೆ ನಾನು ಪ್ಲೀಸ್ ಸಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಎಕ್ಸೆಪ್ಟೆಡ್ ಸರ್. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ಕಾಸ್ಬಾತ್ ಕಾರ್ಯಕ್ರಮ. ನಿಜವಾಗ್ಲೂ ಆರ್ ಅಶೋಕ್ ಸರ್ನ ನಾವು ಬೇರೆ ಒಂದು ಮುಖದಲ್ಲಿ ನೋಡಿದ್ವಿ, ಆದರೆ ಈ ಒಂದು ಸಂದರ್ಶನದಿಂದ ಇನ್ನೊಂದು ಒಂದು ಮೃದು ಸ್ವಭಾವದ ಒಂದು ಸಜ್ಜನ ಸಹೃದಯಿ ಸ್ನೇಹಿತನ ನಾವು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಧನ್ಯವಾದ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದು ಇಷ್ಟೊತ್ತು ಸಮಯ ಕೊಟ್ಟು ಎಲ್ಲ ನನ್ನ ಒಂದು ಏನೋ ತರಲೆ ಕ್ವಶನ್ಸ್ ಆಗಿರಲಿ, ಸೀರಿಯಸ್ ಕ್ವಶನ್ಸ್ ಆಗಲಿ, ನೀವು ಅಷ್ಟೇ ಪೇಷನ್ಸ್ ಆಗಿ ನನಗೆ ಉತ್ತರ ಕೊಟ್ಟಿದ್ದಕ್ಕೆ, ಕರ್ನಾಟಕದ ಜನತೆಗೆ ಕರ್ನಾಟಕದ ಮಗ ಅಂತ ಪ್ರೂವ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಿದ್ದೀನಿ. ಆದಷ್ಟು ಬೇಗ CM ಆಗುವಂತಹ ಒಂದು ದಿನ ನಾನಂತೂ ಖಂಡಿತವಾಗ್ಲೂ ಕಾಯ್ತಾ ಇರ್ತೀನಿ ಅಂತ ಹೇಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಗ್ಯಾರಂಟಿ.